तुम्हारा ईमान कमजोर होगा क्या? वक्ता भी कमजोर होगी क्या तुम लोग? तुम्हारा ईमान कमजोर होगा क्या? वक्ता भी कमजोर होगी क्या तुम लोग? हमको अल्लाह नहीं है क्या? तुम लोग क्या मर्द बने हो को? मैं बड़े बड़े उल्मा वाले कर को दूसरे कौन से तभी हमारे मुसलमानों में वो क्या किए ये कहते वो कहते कर को स्टोरी आ रही ना, उसमें जाती तुम लोग बैठ को लच्छना देती घंटा घंटा भर बयान करती। कहाँ गया तुम्हारा बयान? जाको कंप्लेंट दो जी तुम लोग। हाँ वेस्ट बढ़िया तुम लोग मुसलमानों को बोलने शर्म आना तुम लोगों को। मुसलमानों के नाम को दबा ही तुम लोगों को शर्म नहीं है तुम लोग। सुन्नी शिया ये वो कर को तुम्हें मैं भटकीन तुम्हें वो बात आ गए तो बयाना लो ये मस्जिद वो मस्जिद आओ तुम्हें वहां बैठो यहाँ बैठो शादी महला बुक कर लेती तुम्हें बात करने। अब कान चपको बैठ गई तुम लोग सभी उल्मा वाले कान चपको बैठ गई। एक जना तुम्हें कौन सा तभी इंटरव्यू दिए कौन सा तभी एक कंप्लेंट करे तुम्हारे हैसा को थू है तुम लोग। एशियन टाइम्स में सबका फिर से स्वागत है। मैं इब्राहिम आपके साथ। ये जो आवाज आपने सुनी है ये एक सोशल वर्कर रुखसार मैडम की है जिन्होंने जो है अपना गुस्सा अपनी नाराजगी का इजहार किया है क्योंकि एक शख्स एक दरिंदे ने जो है अल्लाह के बारे में गलत अल्फाज इस्तेमाल किए थे। तो मिस रुखसार ने जो है अपना गुस्सा अपनी नाराजगी जताई और इन्होंने पुलिस स्टेशन में कंप्लेन भी की है कि जल्द से जल्द जो है उसे फिर से गिरफ्तार किया जाए क्योंकि इस तरह के अल्फाज अल्लाह के लिए यूज करना ये बहुत गलत है और ये जो है हिंदू और मुसलमान के बीच लड़ाने की एक साजिश है। मिस रुखसार जो है दलित कुली कार्मिक रक्षणा वेदिकी के लिए काम करती है और आज मिस रुखसार ने अपने गुस्से को नाराजगी को जताते हुए ये कहा कि उलमाए दीन और मुसलमान के बड़े बड़े जो रहबर हैं वो आज तक यानी कि अभी तक खामोश क्यों हैं। एक शख्स अल्लाह के ऊपर इतनी बेरहमी से इतने गलीज अल्फाज इस्तेमाल कर रहा है जो ये कहता है कि अल्लाह लड़का है या लड़की है, अल्लाह काला है या गोरा है। इस तरह के सवाल करने के बावजूद भी आज उलमाए कराम खामोश हैं, मुसलमान के कायदीन खामोश हैं। ये खामोशी किस वजह से है इस बात पर जो इन्होंने नाराजगी जताई है। आइए हम इनसे बात करते हैं और देखते हैं इनका क्या कहना। स्टार्ट करो ಮೇಡಮ್ ಜೆ ನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದೀರಾ ಏನು ವಿಶೇಷ ಅಲ್ಲ ಸರ್, ಯಾವ್ದೋ ಒಂದು ನಾಯಿ ಇದೆ ಪುನೀತ್ ಕೆರೆಹಳ್ಳಿ ಅಂತ, ಆ ನಾಯಿ ಬಾಯಿಗೆ ಬಂದಂಗ್ ಬೊಗಳ್ತಾ ಇದೆ. ಅವನಿಗೆ ನಾಯಿ ಅಂದ್ರೂ ತಪ್ಪಾಗುತ್ತೆ, ನಾಯಿಗ್ ಮರ್ಯಾದೆ ಕಮ್ಮಿ ಆಗ್ಬಿಡುತ್ತೆ. ನಾಯಿ ಆದ್ರೂನು ನಿಯತ್ತಿಂದ ಇರುತ್ತೆ, ಆ ನಿಯತ್ತು ಇಲ್ದೇ ಇರೋನ್ ಇವನು. ಅದಕ್ಕಾಗಿ ಅವನ್ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿದೆ. ಅವರು ರಾಜಕಾರಣಿಗಳು ಇವತ್ ಕಚ್ಚಾಡ್ತಾರೆ, ನಾಳೆ ಒಂದಾಗ್ತಾರೆ, ಅದು ಬೇರೆ ವಿಷಯ. ಅದು ಬಿಟ್ಬಿಟ್ಟು ಹಿಂದೂ ಮುಸ್ಲಿಂ ಅನ್ಕೊಂಡು ಅಲ್ಲ ಕಪ್ಪ ಬಿಳಿನ ಹೆಣ್ಣ ಗಂಡ, ಯಾಕಂದ್ರೆ ಇವನು ನಾನು ಹೇಳೋದು ನೀನು ರೈಟ್ ಕರೆಕ್ಟ್ ಆಗಿರೋ ಮನುಷ್ಯ ಆದ್ರೆ ನೀನು ಅವ್ರಿಗೆ ಮಾತ್ರ ನೀನ್ ಮಾತಾಡ್ಕೊಳ್ತಾ ಇದ್ದೆ ರಾಜಕಾರಣಿಗಳಿಗೆ, ಮತ್ತೆ ನಿನ್ಗೆ ರಾಜಕೀಯ ಅವಶ್ಯಕತೆ ಇಲ್ಲ. ನಿನ್ಗೆ ರಾಜಕೀಯನ ನೀನು ಹಿಂದೂ ಮುಸ್ಲಿಂ ಅಂತ ಮಾತಾಡೋದಕ್ಕೆ ನೀನ್ ಯಾವ ಸೀಮೆ ನಾಯಿ ನೀನು? ನಿನಗ್ ಯಾರ ರೈಟ್ಸ್ ಕೊಟ್ಟಿದ್ದು ಮಾತಾಡೋದಕ್ಕೆ? ನೀನು ಅಲ್ಲ ದೇವ್ರು ಅದು ಇದು ಅದೆಲ್ಲ ಬೇಡ ನಿನ್ಗೆ. ಹಿಂದೂ ಮುಸ್ಲಿಂ ಅಂತ ಬರ್ಕುಡ್ದು ಇದ್ರೊಳಗೆ ರಾಜಕಾರಣಿಗಳದೇ ಇರ್ಬೇಕೇ ಹೊರತು ಇದು ಬೇಡ ವಿಷಯ. ಮುಸ್ಲಿಂ ಅಲ್ಲಿ ಆತರ ಮತ್ತೆ ಏನೇನೋ ಎಕ್ಸ್ಟ್ರಾ ಮಾತಾಡಿದಾನೆ ಅವನು. ಇದಕ್ ಮೊದ್ಲುನು ಅವನ್ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ರು, ಯಾವ ಸರ್ಕಾರ ಇದ್ದಾಗ ಹಾಕಿದ್ರು ಬೇಡ ನನ್ಗೆ. ಆ ಕಾಯ್ದೆನ ತೆಗ್ದಿದ್ ಯಾರು? ತೆಗ್ದಿದ್ದೇ ಮೇನ್ ತಪ್ಪಾಗಿದ್ದು. ಇಂತ ನಾಯಿಗಳನ್ನ ಬೆಳೆಸ್ತಾ ಇರೋದೇ ನಮ್ ರಾಜಕಾರಣಿಗಳು, ನಮ್ ಸರ್ಕಾರ ಎಲ್ಲಿವರೆಗೂ ಇಂತ ನಾಯಿಗಳನ್ನ ಒತ್ತು ಒಳಗಾಕೋದಿಲ್ಲ ಅಲ್ಲಿವರೆಗೂನು ಈ ತರ ನಡೀತಾನೆ ಇರುತ್ತೆ. ಮತ್ತೆ ಕೆಲವೊಂದು ಚಾನೆಲ್ಗಳಲ್ಲಿ ಹಿಂದೂ ಪರ ನಾಯಕ ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಪರ ನಾಯಕ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬರ್ತಾ ಇದೀವಿ, ಯಾರು ಈ ತರ ಮಾಡ್ತಾ ಇರ್ಲಿಲ್ಲ. ಈಗ ಒಂದು 8-10 ವರ್ಷದಿಂದ ಇಂಥ ನಾಯಿಗಳು ಉಟ್ಕೊಂಡಿರೋದು. ಮೊದ್ಲೆಲ್ಲ ಹೇಗೆ ಎಲ್ಲ ಒಂದೇ ಅನ್ನೋ ತರ ಬಾಳ್ತಾ ಇದ್ದಿದ್ದು. ನಮ್ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲ. ಇಂತ ಒಂದ್ 4 ನಾಯಿಗಳು ಉಟ್ಕೊಂಡ್ಬಿಟ್ಟು ಈ ತರ ಆಗ್ತಾ ಇರೋದು. ಅವನ್ಯಾರೋ ಕಲ್ಲಡ್ಕ ಪ್ರಭಾಕರ್ ಅಂತ ಅವನು ಮುಸ್ಲಿಂ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ. ಅವಾಗ ನಮ್ ಮುಸ್ಲಿಂ ರಾಜಕಾರಣಿಗಳು ಸೈಲೆಂಟ್ ಆಗಿರ್ತಾರೆ. ಅವನಿಗೇನಾಯ್ತು, ನಾನು ಕಂಪ್ಲೇಂಟ್ ಕೊಟ್ರೆ ಏನ್ ಹೇಳ್ತಾರೆ, ನಮ್ ಜೆ.ಜೆ.ಆರ್. ನಗರದಲ್ಲಿ ಕೊಟ್ಟೆ ನಾನು, ಅವ್ರು ತಗೊಂಡ್ರು, ರೆಸ್ಪಾನ್ಸ್ ಮಾಡಿದ್ರು ನಮ್ ಜೆ.ಜೆ.ಆರ್. ನಗರ್ ಪೊಲೀಸ್.
ಆಮೇಲೆ ನಾನ್ ವಿಚಾರಿಸಿದಕ್ಕೆ ಏನಾಯ್ತು, 60 ವರ್ಷ ಆಗ್ಬಿಟ್ಟಿದೆ ಅದಕ್ಕೆ, ಹಂಗ ಆ ನಾಯಿನ ಅರೆಸ್ಟ್ ಮಾಡಕ್ ಆಗೋದಿಲ್ಲ, ಹಂಗಾಗಿ ಅವ್ನ್ಗೆ ಏನೋ ಶಿಕ್ಷೆ ಅದೇನೋ ಮಾಡ್ಕೋತಾರೆ ಅಂತ ಹೇಳ್ತಾರೆ. 60 ವರ್ಷಕ್ಕೆ ಅರಳೋ ಮರಳೋ ಅಲ್ಲಪ್ಪ, ನೀನ್ ಸೈಲೆಂಟ್ ಆಗಿ ಕೂತ್ಕೋ. ನಮ್ಮಲ್ಲಿ ಮುಸ್ಲಿಮ್ಸ್ ಅಲ್ಲಿ ಇವಾಗ ಹೇಳ್ತೀನಿ ಕೇಳು, 60 ವರ್ಷ ಆದವರು ದೇವ್ರ ಜಪ ಮಾಡ್ತಾರೆ, ಕುರಾನ್ ಓದ್ಕೊಂಡು ಮನೆಯಲ್ಲಿ ಇರ್ತಾರೆ. ನಿಮ್ ತರ ರೋಡಲ್ಲಿ ಬಂದ್ ನಾಯಿಗಳ ತರ ಬೊಗಳೋದಿಲ್ಲ. ಅವನ್ಗಾಯ್ತು ಇವಾಗ ಇವನ್ ನೋಡಿದ್ರೆ ಅವ್ನ್ ಯಾರಿಗೋನೋ ಗೋಮಾತೆ ಅದು ಇದು ಅಂತೇಳಿ ಅವ್ರನ್ನ ಮಲ್ಡ್ರು ಮಾಡ್ದ, ಕರೆಂಟ್ ಶಾಕ್ ಕೊಡ್ತಾ ಇದ್ದಾನೆ. ಅವನೇ ವೈರಲ್ ಮಾಡಿದಾನೆ ವಿಡಿಯೋನ, ಅವಂದೇ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕಿದಾನೆ. ಅವಂದಾಯ್ತು, ಅವನು ಇದ್ ಕೊಟ್ಟಾಗ ಅದಾಯ್ತು. ಇವಾಗ ಅವ್ನ ಅರೆಸ್ಟ್ ಮಾಡಿದ್ರಿ, ಬೇಲ್ ಮೇಲ್ ಬಂದ ಅವನು. ಯಾರೋ ಒಬ್ರು, ಯಾರೋ ಫಿಲಂ ಇಂಡಸ್ಟ್ರಿ ನಟ, ಅವ್ರದ್ದು ಇವನ್ ಈ ತರ ಕೊಡ್ತಾ ಇದ್ದಾನಲ್ಲ ಕರೆಂಟ್, ಆ ತರದೆಲ್ಲ ಏನೂ ಇಲ್ಲ ವಿಡಿಯೋ. ನಮಗಂತೂ ನೋಡಿಲ್ಲ ನಾವು, ಅದು ಪೊಲೀಸ್ನವ್ರ ಹತ್ರ ಇದೆಯೋ ಏನೋ, ಅದು ಬೇಡ ನಮಗೆ, ಅದು ಕಾನೂನು ಕೋರ್ಟ್ ಇದೆ, ಅವ್ರು ನೋಡ್ಕೊಂತಾರೆ. ಅವ್ರಿಗೆ ಬೇಲ್ ಸಿಗೋದು ಕಷ್ಟ. ಇನ್ನೂನು ಈ ನಾಯಿ ಹೆಂಗ್ ಬರ್ತಾನೆ? ಪೊಲೀಸ್ನವ್ರಿಗೇನೆ ಟಾರ್ಚರ್ ಕೊಡೋದಕ್ಕೆ ರೈಟ್ಸ್ ಇಲ್ಲ. ಕೋರ್ಟ್ ಅಲ್ಲಿ ಏನಂತ ಕೇಳ್ತಾರೆ, ಜಡ್ಜ್ ಅರೆಸ್ಟ್ ಆಗಿದ್ದು ಒಬ್ಬ ಮನುಷ್ಯನ ಆರೋಪಿನ ಏನಂತ ಕೇಳ್ತಾರೆ, ನಿನ್ನ ಹೊಡೆದ್ರ ಪೊಲೀಸ್ನವರು, ಟಾರ್ಚರ್ ಮಾಡಿದ್ರ ಅಂತ ಜಡ್ಜ್ ಕೇಳ್ತಾರೆ. ಏನಕ್ಕೆ? ಪೊಲೀಸ್ನವರಿಗೇನೆ ಹೊಡೆಯೋ ರೈಟ್ಸ್ ಇಲ್ಲ, ಹ್ಯೂಮನ್ ರೈಟ್ಸ್ ನವ್ರು ಬಂದ್ಬಿಡ್ತಾರೆ. ಇವನಿಗೆ ಯಾರು ಕೊಟ್ಟಿದ್ದು ರೈಟ್ಸ್? ನಮ್ ಕರ್ನಾಟಕದಲ್ಲಿ ಇಷ್ಟು ನಮ್ ಸರ್ಕಾರ ಕಾನೂನು ವೀಕ್ ಆಗಿದೀಯಾ? ಇಂಥವ್ರನ್ನೆಲ್ಲ ಏನಕ್ಕೆ ಮಟ್ಟ ಹಾಕಕ್ ಆಗ್ತಾ ಇಲ್ಲ ಅಂತ ನಾನ್ ಕೇಳೋದು. ನೀವ್ ಎಲ್ಲಿಗ್ ತಗೊಂಡೋಗ್ ನಿಲ್ಲಿಸ್ಬೇಕು ನಮ್ ಕರ್ನಾಟಕನ ಅಂತ ಇದ್ ಮಾಡಿದೀರಾ? ಇದು ನಾಯಿ ಬೊಗಳುತ್ತೆ, ಈ ನಾಯಿಗೆ ಏನಾದ್ರೂ ಒಂದ್ ಮಾಡ್ಬೇಕಲ್ಲ ನೀವು. ಇಲ್ಲ ಒಂದ್ ಏನು ಇಂಜೆಕ್ಷನ್ ಏನಾದ್ರೂ ಕೊಟ್ಟಿ ಮೂಲೆಯಲ್ಲಿ ಕೂರ್ಸ್ಬೇಕು. ರೋಡಲ್ಲಿ ನಾಯಿ ಬೊಗಳ್ತಾ ಇದ್ರೆ ಏನ್ ಮಾಡ್ತೀರಾ? ಕಾರ್ಪೊರೇಷನ್ ಅವ್ರು ಬಂದು ಎತ್ತಾಕೊಂಡು ಹೋಗ್ತೀರಾ. ಹಂಗೆ ಈ ನಾಯಿನ ಪೊಲೀಸ್ನವ್ರು ಎತ್ತಾಕೊಂಡು ಹೋಗ್ತಾರಲ್ಲ, ನಮ್ ರಾಜಕಾರಣಿಗಳು ಏನಕ್ಕೆ ಸಪೋರ್ಟ್ ಮಾಡಿ ಬಿಡಿಸ್ತೀರಾ? ನಾನ್ ಒಂದೇ ಮಾತು ಹೇಳೋದು, ನಮ್ಮ ಕಾನೂನಲ್ಲಿ ನಮ್ ಪೊಲೀಸ್ನವರು ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ನಾನ್ ನಿನ್ನೆನು JJR ನಗರ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೋಡಿ, ಕಂಪ್ಲೇಂಟ್ ಇದೆ. ನಮ್ JJR ನಗರ್ ಪೊಲೀಸ್ನವರು ನನ್ಗೆ ಇದಕ್ಕೆ ಸಪೋರ್ಟ್ ಮಾಡಿ ರೆಸ್ಪಾನ್ಸ್ ಮಾಡಿ ಕಂಪ್ಲೇಂಟ್ ತಗೊಂಡಿದ್ದಾರೆ. ಪೊಲೀಸ್ನವ್ರು ತಪ್ಪಿಲ್ಲ ಇದ್ರೊಳಗೆ, ನಮ್ ರಾಜಕಾರಣಿಗಳದೇ ತಪ್ಪು. ನಾನ್ ಇಷ್ಟೇ ಹೇಳೋದು, ಇವನು ಹಿಂದೂ ಮುಸ್ಲಿಂ ಅನ್ನೋದು ಬರ್ಕುಡ್ದು. ರಾಜಕಾರಣಿಗಳೇ ಬೇರೆ ಇದೆ, ಇವತ್ ಜಗಳ ಆಡ್ತಾರೆ, ನಾಳೆ ಒಂದಾಗ್ತಾರೆ. ಎಷ್ಟ್ ಜನ ನೋಡಿಲ್ಲ ನಾವು. ನಾನು ರಾಜಕಾರಣಿಗಳ ವಿಷಯದಲ್ಲಿ ಬಂದಿಲ್ಲ, ನಾನು ಯಾವುದೇ ಪಕ್ಷದ ಪರವಾಗಿ ಬಂದಿಲ್ಲ. ಆಸ್ ಎ ಮುಸ್ಲಿಂ ನಮ್ಗೆ ಹರ್ಟ್ ಆಗಿದೆ. ಅವನಿಗೆ ಏನಿದೆ ಕಾನೂನು ಕ್ರಮ ಅವನ ಮೇಲೆ ಜರುಗಿಸಿ, ಫಸ್ಟ್ ಅವನು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ನೆಲ್ಲ ಬ್ಲಾಕ್ ಮಾಡಿ ಮುಂದುವರಿತಾನೆ. ಯಾವ್ದೋ ಒಂದು ಸಂಘಟನೆ, ಆ ಸಂಘಟನೆನ ಅವನನ್ನ ನೀವು ಡೆಲೀಟ್ ಮಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು, ನಿನ್ಗೆ ಖುಷಿ ಆಗ್ಬೇಡ ಕಣೋ ನಾಯಿ, ನಿನ್ಗೆ ಯಾವುದೇ ಪಕ್ಷದವರು ಸೇರ್ಸ್ಕೊಳಲ್ಲ, ಯಾರು ನಿನ್ನನ್ ಸಪೋರ್ಟ್ ಮಾಡಲ್ಲ. ನೀನ್ ಯಾವ ಪಕ್ಷಕ್ಕೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ರೆ ಅವ್ರನ್ನ ಹೊಗಳ್ಬಿಟ್ಟೆ ಅವ್ರು ಸೇರ್ಸ್ಕೊಂಡ್ಬಿಡ್ತಾರೆ, ಇವ್ರನ್ನ ಹೊಗಳ್ಬಿಟ್ಟೆ ಇವ್ರನ್ನ ಸೇರ್ಸ್ಕೊಂತಾರೆ ಅಂತ ನೀನ್ ತಪ್ಪು ತಿಳ್ಕೊಂಬೇಡ. ನೀನ್ ನಾಯಿನ ಸೇರ್ಸ್ಕೊಂಡವ್ರು ಅವ್ರ ಪಕ್ಷ ಹಾಳಾಗುತ್ತೆ ಅಂತ ಯಾರು ನೀನ್ ಸಪೋರ್ಟ್ ಮಾಡಲ್ಲ. ದಯವಿಟ್ಟು ನಮ್ ಸರ್ಕಾರಕ್ಕಾಗ್ಲಿ ಇಲ್ಲ ನಮ್ ಪೊಲೀಸ್ನವ್ರಿಗೆ ಆಗ್ಲಿ ಹೇಳೋದು, ಆದಷ್ಟು ಆ ನಾಯಿ ಇನ್ನು ಮುಂದೆ ಈ ತರ ಕೋಮು ಗಲಭೆ ಎಬ್ಬಿಸ್ಬಾರ್ದು. ನಮ್ ಕರ್ನಾಟಕ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಂಥ ನಾಯಿಗಳನ್ನ ಹೊರಗಡೆ ಬಿಡ್ಬೇಡಿ. ಇವ್ರಿಗೇನಾದ್ರೂ ಒಂದು ಗತಿ ಕಾಣಿಸಿ. ನಿಮ್ಮಲ್ಲಿ ಕೈ ಮುಗ್ದು ಕೇಳ್ಕೊಳ್ತೀನಿ, ನಮ್ ಕರ್ನಾಟಕನ ಕಾಪಾಡಿ. ಇಂಥ ನಾಯಿಗಳಿಂದ ಯಾವುದೇ ಕಾರಣಕ್ಕೂ ಇದು ಮುಂದುವರಿಯೋದಕ್ಕೆ ಬಿಡಬೇಡಿ. ದಯವಿಟ್ಟು ಹಿಂದೂ ಮುಸ್ಲಿಂ ಅನ್ನೋ ಒಂದು ಮ್ಯಾಟ್ರನ್ನ ತರಬೇಡಿ ನಿಮ್ ರಾಜಕಾರಣ. ನನ್ನಿಂದ ನಾನ್ ಮಾತಾಡೋ ಮಾತಲ್ಲಿ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನನ್ಗೆ ಅವ್ರ ತರ ಎಲ್ಲ ಬೈಗಳ ಅದು ಇದು ಎಲ್ಲ ಬರೋದಿಲ್ಲ. ಇವತ್ತು ಹಿಂದಿನಲ್ಲೂ ಒಂದ್ ಮಾತು ಹೇಳ್ಬಿಡ್ತೀನಿ, ಮುಸಲ್ಮಾನ ಏಕ್ ಉಲ್ಮಾ ವಾಲೆ कब तक तुम्हें साइलेंट बैठती तब तक ये छोटा सा कौन तभी मुसलमान कंप्लेंट करको हिंके अभी कौन तभी देखेंगे. कंप्लेंट करेंगे क्या जी तुम्हें? स्टेशन में मैं जाको पूछी उन्हें करको हिंसो कौन हिंदू हमारे जमीर भाई के पिए करको बोले उन्हों मंजे नको मुसलमान का एक कंप्लेंट होको है क्या करको मैं पूछी. नहीं मैडम करको बोल रही. क्यों अल्लाह तुमना नहीं है क्या? अल्लाह अब गुस्से में बोलो. नहीं अल्लाह करको काली मंजे है की क्यों होता उन्हें अल्लाह लेडीज की जेंट्स की काला की गोरा की करको पूछ रहा ना. मंजे वो दिल को बेजार होने से मैं हाँ को पूछ रहा हूं. तुम लोगों को अल्लाह नहीं है क्या? तुम लोग क्या मर्द बने हो को मैं बड़े बड़े उल्मा वाले करको दूसरे कौन से तभी हमारे मुसलमान में वो क्या कि ये कहते वो कहते करको स्टोरी आ रही ना,
उसमें जाती तुम लोग बैठ कर लच्छरा देती घंटा घंटा भर, बयान करती। कहाँ गया तुम्हारा बयान? जाको कंप्लेंट दो जी तुम लोग। हाँ वेस्ट बढ़िया तुम लोग मुसलमान कर को बोलने शर्म है ना जी। हो मैं ईमान में आको हूँ, देखो जी मैं दिखा रही हूँ। तुम लोग पैदा से मुसलमान वेस्ट तुम लोग, वो है तुम्हारे को ये बोलना करते हो। बड़े इनको मेरे बात से क्या तभी बेजार हुआ तो माफ कर लियो। अल्लाह के वास्ते से मैं आवाज उठाई हूँ, अल्लाह के नाम आने से उठाई हूँ ना। कौन से भी राजकारणियों की नहीं है मंजे, कौन से पक्षा की भी नहीं है मंजे। आज तक कौन से तभी पक्षा के इसमें मंजे देखो ही क्या जी तुम लोग। मैं अल्लाह के बात आने से मैं स्टेप उठाई हूँ, तुम लोगों को वो भी नहीं आ रहा है। खाली बैठो, चाय पियो, समोसा खाओ, बिरयानियां खाओ, बैठ जाओ। पूछे तो हमें कहीं को मैडम वेस्ट की क्या की कंप्लेंट तो करो जी। पहले तुम लोग हमें शर्म अल्लाह कर को प्यार मोहब्बत रहे तो जाको पहले कंप्लेंट करो। रहे तुम्हें जाको कंप्लेंट करो, हमारे मिनिस्टर ने जाको प्रेशर डालो, ये कुत्ता बाहर नहीं आना, वैसा करो।